ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಮಹಿಳಾ ಲೋಕದ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮನದಾಳದ ಸ್ವಾಗತ. ಇಂದು ಕೇಳಿ ಕಿರು ನಾಟಕ ಸ್ವಚ್ಛತೆ ಸರ್ವೋಚ್ಚತೆ. ರಚನೆ ಮಮತಾ ಶಾಸ್ತ್ರಿ. ಕೇಳಿ ಕಿರು ನಾಟಕ ಸ್ವಚ್ಛತೆ ಸರ್ವೋಚ್ಚತೆ. वैष्णवजन तो तेले कहिए जे पीड़ पराई जाने रे. वैष्णवजन तो तेले कहिए जे पीड़ पराई जाने रे. पर दुखे उपकार करे तो ये मन अभिमान न आने रे. वैष्णव जन तो तेने कहिए जे पीड़ पराई जाने रे. सकल लोकमा सहुने वंदे निंदान करे के निहीरे. वाचका मन निश्चल राखे धन धन जननी ते निरे. वैष्णव जन तो तेने कहिए ये पीड़ पराई जाने रे. समदृष्टि ने कृष्णा त्यागी. समदृष्टि ने कृष्णा त्यागी. परस्ती जेने मातरे जीवा थकी. असत्य न बोले पर धन न वधाले हाथ रे. मोह माया व्यापे नहीं जैने. दृढ़ वैराग्य जना मन मारे. मोह माया व्यापे नहीं जैने. दृढ़ वैराग्य जना मन मारे. राम नाम सुतानी लागी. राम नाम सुतानी लागी. सकल तीरथ ते न तन मरे. वर्ण लोभी ने कपट रहित से काम को धनिवाया रे. भने नरसयो तेनु दर्शन करता कुले को तेरे ताजा रे. वैष्णव जन तो तेने कहिए. वैष्णव जन तो तेने कहिए. वैष्णव जन तो तेने कहिए जे पीड़ पराई जाने रे. ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಯಾರು ಕಸವನ್ನ ಹಾಕಬಾರ್ದು ಅಂತ. ಹಾಗಿದ್ರು ಇಲ್ಲಿ ಕಸ ಹಾಕಿದ್ದಾರಲ್ಲ, ಅವರ ಮನೆ ಹತ್ರನೇ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ಹೌದು, ಮತ್ತೆ ಮೊದಲಾಗಿದ್ರೆ ಇಲ್ಲಿ ಕಸದ ತೊಟ್ಟಿ ಇತ್ತು, ನಾವೆಲ್ಲರೂ ಕಸ ಹಾಕ್ತಿದ್ವಿ. ತೊಟ್ಟಿಯಿಂದ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡ್ತಿದ್ರು.
ಈಗ ಇಲ್ಲಿ ಕಸ ಹಾಕಬಾರ್ದು ಅಂತ ಉದ್ದೇಶ ಇಟ್ಕೊಂಡೇ ತಾನೇ ಇಲ್ಲಿಂದ ಕಸದ ತೊಟ್ಟಿಯನ್ನ ತೆಗೆಸಿದ್ದು. ಅಯ್ಯೋ ಅದೇನೋ ಕೊಳ್ತೋದ ವಾಸನೆ ಬರ್ತಾ ಇದೆ. ಬರ್ದೆ ಇನ್ನೇನಾಗುತ್ತೆ, ಯಾರೋ ಸತ್ತ ನಾಯಿಯನ್ನು ತಂದು ಬಿಸಾಕಿದ್ದಾರೆ. ಏನ್ ಜನರು. ಅಲ್ಲ, ಅವತ್ತು ಕಸದ ತೊಟ್ಟಿಯನ್ನ ಇಲ್ಲಿಂದ ತೆಗೆಸಿ ಬೋರ್ಡ್ ಹಾಕಿದ ದಿನ ಎಷ್ಟೋ ಸ್ವಚ್ಛವಾಗಿತ್ತು. ಆದ್ರೆ ಯಾರೋ ಒಬ್ರು ಕಸ ಹಾಕಿದ್ದೇ ತಡ, ಎಲ್ರೂ ಬಂದು ಕಸ ಹಾಕಿದ್ರಲ್ವಾ? ಹೌದೌದು, ಒಬ್ರು ಕಸ ಹಾಕಿದ್ರೆ ಎಲ್ರೂ ಬಂದು ಕಸ ಹಾಕ್ತಾರೆ. ಅದೇ ಒಬ್ರು ಕ್ಲೀನ್ ಮಾಡಿದ್ರೆ ಎಲ್ರೂ ಬಂದು ಕ್ಲೀನ್ ಮಾಡ್ತಾರಾ? ಹ್ಞೂ, ಬನ್ನಿ ನೋಡೇ ಬಿಡ್ವಾ. ತಡೀರಿ, ಮನೇಲಿ ಗ್ಲೌಸ್ ಇದೆ, ಅದನ್ನ ತರ್ತೀನಿ. ಅಯ್ಯೋ ಪಾಪ, ನಮ್ಮ ಮನೆ ಕಸವನ್ನೇ 2 ದಿನ ಕಳೆದ್ರೆ ಸ್ವಚ್ಛ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ, ವಾಸನೆ ಬರುತ್ತೆ. ಅಂಥದ್ರಲ್ಲಿ ಪೌರ ಕಾರ್ಮಿಕರು ಎಂತೆಂಥ ಕಸನೆಲ್ಲ ವಿಲೇವಾರಿ ಮಾಡಬೇಕಲ್ಲಪ್ಪ. ಅವರಿಗೆ ಕಡ್ಡಾಯವಾಗಿ ಗ್ಲೌಸ್ ಮತ್ತು ಮಾಸ್ಕ್ನ ಸರ್ಕಾರ ವಿತರಣೆ ಮಾಡೋದಷ್ಟೇ ಅಲ್ಲ, ಕಡ್ಡಾಯವಾಗಿ ಉಪಯೋಗಿಸಬೇಕು ಅಂತ ಮಾಡಬೇಕು. ಹೌದೌದು, ಕಸದ ಗಾಡಿ ಪಾಸ್ ಆಗುವಾಗ ಹಿಂದೆ ಮುಂದೆ ಓಡಾಡೋರೆಲ್ಲ ಮೂಗು ಮುಚ್ಕೋತಾರಲ್ಲ. ಬನ್ನಿ ಬನ್ನಿ, ಶುರು ಮಾಡೇ ಬಿಡೋಣ. ಓಹ್, ಏನು ನೀವೇ ಕಾಂಟ್ರಾಕ್ಟ್ ತಗೊಂಡಾಗಿದೆ? ನೋಡಿ, ನಾನು ಹೇಳಿಲ್ವಾ ಕಸ ಹಾಕೋದಕ್ಕೆ ಕೈ ಸೇರಿಸ್ತಾರೆ, ತೆಗೆಯೋದಕ್ಕೆ ಯಾರು ಬರಲ್ಲ ಅಂತ. ಜೊತೆಗೆ ಇದು ಕಮೆಂಟ್ ಬೇರೆ. ಅಬ್ಬಾ, ಅಂತೂ ಇಂತೂ ಕ್ಲೀನ್ ಆಯ್ತಲ್ಲ. ಇನ್ನೆಷ್ಟು ದಿನ ಈ ಥರ ಕ್ಲೀನ್ ಇರುತ್ತೋ ಏನೋ. ಏಯ್, ಚಾಕ್ಲೇಟ್ ರ್ಯಾಪರ್ನ ಯಾಕೆ ಬಿಸಾಕ್ತಿದ್ಯೋ? ಇಲ್ಲೆಲ್ಲೋ ಡಸ್ಟ್ಬಿನ್ ಇಲ್ವಲ್ಲ, ಅದಕ್ಕೆ ಇಲ್ಲಿ ಹಾಕಿದೆ. ನೋಡ್ಬಿಟ್ಟು ಮೊದಲು ಇಲ್ಲಿ ಡಸ್ಟ್ಬಿನ್ ಇತ್ತು, ಎಲ್ಲರೂ ಇಲ್ಲಿ ಬಂದು ಕಸನ ಒಳಗೆ ಹೊರಗೆ ಅಂತೆಲ್ಲ ಬಿಸಾಕ್ತಾ ಇದ್ರು. ಆದರೆ ಬೀದಿ ನಾಯಿಗಳು, ಹಸುಗಳು ಅಂತೆಲ್ಲ ಬಂದು ಕಿತ್ತಾಡಿ ತಿಂದು ಇನ್ನೂ ಗಲೀಜು ಮಾಡ್ತಾ ಇದ್ವಲ್ಲ. ಈಗ ನೋಡು, ರಸ್ತೆ ಎಲ್ಲ ಶುಚಿಯಾಗಿದೆ. ಅದಕ್ಕೆ ನೀನು ಈ ಚಾಕ್ಲೇಟ್ ರ್ಯಾಪರ್ನ ನಿನ್ನ ಪಾಕೆಟ್ಗೆ ಹಾಕೋ, ಮನೇಲಿ ಹೋಗಿ ಡಸ್ಟ್ಬಿನ್ಗೆ ಹಾಕು. ಅಲ್ಲಿಂದ ನಗರಸಭೆ ಗಾಡಿ ಬರುತ್ತಲ್ವಾ, ಆಗ ಅದಕ್ಕೆ ಹಾಕಿದರೆ ಸಾಕು ಅಲ್ವಾ ಪುಟ್ಟು? ಅಲ್ಲ, ಈ ಪುಟ್ಟ ಮಕ್ಕಳಿಗೆ ಇಷ್ಟು ಚೆನ್ನಾಗಿ ಹೇಳಿ ಅರ್ಥ ಮಾಡಿಸ್ತೀರಲ್ಲ, ಆದರೆ ಹೊತ್ತಲದ ಹೊತ್ತು, ರಾತ್ರಿ ಹೊತ್ತು ಅಂತೆಲ್ಲ ಬಂದು ಕಸ ಬಿಸಾಕಿ ಹೋಗೋರಿಗೆ ಏನು ಮಾಡಬೇಕು ಹೇಳಿ? ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನ ಬಂದಂತೆ ಬಿಸಾಡುವುದು ಬೇಡ. ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ. ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ. ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ. ಅಯ್ಯೋ, ಅಷ್ಟೇ ಯಾಕೆ, 2 ವೀಲರ್ ಮತ್ತು 4 ವೀಲರ್ನಲ್ಲಿ ಚಂದದ ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಯಾಕ್ ಮಾಡಿ ತಂದು ಗಾಡಿ ಮೂವ್ ಆಗ್ತಾ ಇರುವಾಗನೇ ಬಿಸಾಕಿ ಹೋಗ್ತಾರಲ್ಲ, ಅವರಿಗೆ ಹೇಳೋರು ಯಾರೂ ಇಲ್ವಾ? ಯಾಕಿಲ್ಲ, ಅದಕ್ಕೆ ತಾನೇ ನಮ್ಮ ನಗರಸಭೆಯವರು ಇಂಥ ಸ್ಥಳಗಳಿಗೆ CC ಕ್ಯಾಮರಾವನ್ನು ಅಳವಡಿಸಿರೋದು. CC ಕ್ಯಾಮರನ್ನೇನೋ ಅಳವಡಿಸಿದ್ದು ನಿಜ. ಅದ್ರಿಂದ ಸಿಕ್ಕಿ ಹಾಕ್ಕೊಂಡವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಹೇಳೋದು ಕೂಡ ಯೋಚಿಸಬೇಕಾದ ಅಂಶ ಅಲ್ವಾ? ಅಷ್ಟೇ ಯಾಕೆ, ಈ ಕಿಡಿಗೇಡಿಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಅವರವರ ಜವಾಬ್ದಾರಿ ಅರಿತು ಕಸದ ವಿಲೇವಾರಿ ಮಾಡಿದ್ರೆ ಇಷ್ಟೆಲ್ಲ ಕಷ್ಟ ಯಾರಿಗಾದ್ರೂ ಇರ್ತಿತ್ತ ಹೇಳಿ? ಏನ್ರಪ್ಪ, ಎಲ್ಲರೂ ಇಲ್ಲಿ ಸೇರ್ಕೊಂಡು ಏನು ಮಾತಾಡ್ತಾ ಇದ್ದೀರಾ? ನೋಡಜ್ಜಿ, ನಾವೆಲ್ಲ ಕಸದ ವಿಲೇವಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲ, ಅದಕ್ಕೆ ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಮನೆ ಕಸನೆಲ್ಲ 3 ಭಾಗ ಮಾಡಿ, ಒಂದು ತರಕಾರಿ, ಹಣ್ಣು, ಹಂಪಲು, ಎಲೆ, ಕಡ್ಡಿ ಅಂಥದ್ನೆಲ್ಲ ಒಟ್ಟು ಮಾಡಿ ಅಂಗಳದ ಒಂದು ಮೂಲೆಯಲ್ಲಿ ಒಂದು ಗುಂಡಿ ತೆಗೆದು ಅದರಲ್ಲಿ ಆ ಕಸನೆಲ್ಲ ಹಾಕಿ ಸ್ವಲ್ಪ ಮಣ್ಣು ಹಾಕಿದರೆ ಅದೆಷ್ಟು ಒಳ್ಳೆ ಗೊಬ್ಬರ ಆಗುತ್ತೆ ಗೊತ್ತಾ? ಮನೆಯ ಕೈತೋಟಕ್ಕೆ ಅದನ್ನೇ ಉಪಯೋಗಿಸ್ಬೋದಲ್ಲ. ಅಯ್ಯೋ, ನಾವು ಅಪಾರ್ಟ್ಮೆಂಟ್ನಲ್ಲಿರೋದು ಅಜ್ಜಿ, ಎಲ್ಲಿ ತಾನೇ ಗುಂಡಿ ತೋಡೋದು? ಅಯ್ಯೋ, ಅದ್ಯಾಕಷ್ಟೆಲ್ಲ ತಲೆ ಕೆಡ್ಸ್ಕೊತೀಯ ಮಗ? ಒಂದು ಬಕೆಟ್ನಲ್ಲಿ ಅದನ್ನೆಲ್ಲ ಹಾಕಿ ಗೊಬ್ಬರ ಮಾಡಿ ಕುಂಡಗಳಿಗೆಲ್ಲ ಹಾಕಿದರೆ ಅದೆಷ್ಟು ಹೂ ಆಗ್ತಾವೆ ಗೊತ್ತಾ?
ಇದು ಒಂದು ರೀತಿ ಆಯಿತು. ಇನ್ನು ರಟ್ಟು, ಪೇಪರು, ಕರಟ ಅಂಥದ್ನೆಲ್ಲ ಇನ್ನೊಂದು ಡಬ್ಬಿಲ್ ಹಾಕಿ ಒಲೆ ಇದ್ರೆ ಅದಕ್ಕೆ ಹಾಕಿ ನೀರು ಕಾಯಿಸ್ಬೋದು. ಇಲ್ಲದಿದ್ರೆ ನಗರಸಭೆ ಗಾಡಿ ಬಂದಾಗ ಅದಕ್ಕೆ ಹಾಕ್ಬಿಡ್ರಪ್ಪ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವರು ದೈವ ಸನ್ನಿಧಾನ, ದೈವ ಸನ್ನಿಧಾನ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ಅಜಂತ ಎಲ್ಲೋರ ಹಳೆ ಬೀಡು ಬೇರೂರ ಶಿಲೆಗಳಿವು ಕಲೆಯ ಆಗರ, ಅಜಂತ ಎಲ್ಲೋರ ಹಳೆ ಬೀಡು ಬೇರೂರ ಶಿಲೆಗಳಿವು ಕಲೆಯ ಆಗರ, ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯೋ, ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯು, ಈ ನಾಡ ಮಣ್ಣಿನಲ್ಲಿದೆ ಜೀವನ ಸಾರ, ಜೀವನ ಸಾರ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ತಂಗಾಳಿಗೆ ತಲೆಯ ತೂಗು ಪೈರಿನ ಹಾಡು, ಪೈರಿನ ಹಾಡು, ತಂಗಾಳಿಗೆ ತಲೆಯ ತೂಗು ಪೈರಿನ ಹಾಡು, ಪೈರಿನ ಹಾಡು,
ಚಿಗುರುತಿಹ ನೀರು ನಮ್ಮದು ಕಣ ಕಣಗಳು ಭಾರತೀಯ ರಕ್ತ ನಮ್ಮದು 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 ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಮಣ್ಣು ನಮ್ಮದು ಇನ್ನು ಮೂರನೇ ರೀತಿ ಇದೆ ಅಲ್ವಾ, ಅದು ಪ್ಲಾಸ್ಟಿಕ್ಕಿಂದು ನೀರಿನ ಬಾಟ್ಲಿ, ಡಬ್ಬಗಳು ಮತ್ತು ಪ್ಲಾಸ್ಟಿಕ್ ಕವರ್ಗಳು ಇವುಗಳನ್ನೆಲ್ಲ ಯಾವುದೇ ಕಾರಣಕ್ಕೆ ಬಿಸಾಕಬೇಡ್ರಪ್ಪ. ಹಳೆ ಪೇಪರ್ ಖಾಲಿ ಸೀಸೆ ಅವನು ಬರ್ತಾನಲ್ಲ, ಏನೆಲ್ಲ ತಗೊಳ್ತಾನೋ ಅದನ್ನೆಲ್ಲ ಅವನಿಗೆ ಕೊಟ್ರಾಯ್ತು ಕಣ್ರೋ. ಆ ಕಡೆ ಕಸನೂ ಕಡಿಮೆ ಆಗ್ತದೆ, ಈ ಕಡೆ ಪೈಸಾನೂ ಬರುತ್ತೆ ಕಣ್ರೋ. ಅಲ್ಲ ಅಜ್ಜಿ, ಆ ಪ್ಲಾಸ್ಟಿಕ್ ಬಾಟಲಿಗಳನ್ನು ಒಲೆಗೆ ಹಾಕಿದ್ರೆ ಎಷ್ಟು ಬೇಗ ನೀರು ಕಾಯುತ್ತೆ ಗೊತ್ತಾ? ಪ್ಲಾಸ್ಟಿಕ್ ಕವರ್ಗಳು ಅಷ್ಟೇ ಬೇಗ ಉರಿತವೆ, ಅದರಿಂದ ಕಸನೂ ಕಡಿಮೆ ಆಗುತ್ತೆ ಅಲ್ವಾ? ಅಯ್ಯೋ, ಹಾಗೇನಾರು ಮಾಡಿಯಾ ಮತ್ತೆ? ಅಲ್ಲ ಕಣಪ್ಪ, ನಾನೇನು ಸ್ಕೂಲ್ಗೆ ಹೋಗಿವ್ನ, ಓದು ಇಲ್ಲ ಅಂಥದ್ರಲ್ಲಿ ರೇಡಿಯೋದಲ್ಲಿ ಟಿ ವಿಲಿ ಕೇಳಿ ಪ್ಲಾಸ್ಟಿಕ್ನ ಬೆಂಕಿಲಿ ಸುಡೋದ್ರಿಂದ ಅದೇನೋ ಸೂರ್ಯನ ಪದರ ತೂತಾಗ್ತದೆ, ಅದರಿಂದ ಬರೋ ಕಿರಣಗಳಿಂದ ಅದೇನೇನೋ ರೋಗ ಬರ್ತವೆ ಅಂತ ಕೇಳಿವ್ನಲ್ಲ. ಅಯ್ಯೋ, ಆ ಅಜ್ಜಿಗೆ ಗೊತ್ತಿರುವಷ್ಟು ನಿಂಗೆ ಗೊತ್ತಿಲ್ವಲ್ಲ. ಇನ್ನಾದರೂ ಅಜ್ಜಿ ಹೇಳಿದಾಗೆ ಪ್ಲಾಸ್ಟಿಕ್ನೆಲ್ಲ ಒಲೆಗೆ ಹಾಕಬೇಡ, ಬೇರೆಯವರು ನಿನ್ನನ್ನು ನೋಡಿ ಅದೇ ಥರನೇ ಮಾಡ್ತಾರೆ. ಬೇರೆಯವರು ಹಾಗೆ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರ್ಬೇಡ, ಗೊತ್ತಾಯ್ತಲ್ಲ? ನಗರಸಭೆಯವರು ಅದೆಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿರೋ ಥರ ಹಾಡೆಲ್ಲ ಹಾಕ್ಕೊಂಡು ಬರ್ತಾರಲ್ಲ, ಬಂದು ಹಾರ್ನ್ ಮಾಡ್ತಾರೆ, ಏನಪ್ಪ ಅಂತ ಬೈಕೊಂಡು ಹೋಗೋಂಗೂ ಇಲ್ಲ. ಈಗ ಕೇಳ್ಕೊಂಡೇ ಇರುವಷ್ಟು ಚೆನ್ನಾಗಿರುತ್ತೆ ಹಾಡು, ಅರ್ಥ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಡು ಕೇಳಿದ ತಕ್ಷಣ ನಾವು ಒಳಗಡೆಯಿಂದ ಕಸ ತಗೊಂಡು ಬಂದರೆ ಆಯಿತು. ತುಂಬ ದೂರದಿಂದಲೇ ಬರ್ತಾ ಇರುವಾಗ ಹಾಡು ಕೇಳಿಸ್ತಾ ಇರ್ತದೆ, ಕಸದ ಗಾಡಿ ಬರ್ತಾ ಇದೆ ಅಂತ. ಆವಾಗಲೇ ನಾವು ಕಸನೆಲ್ಲ ಬೇರೆ ಬೇರೆ ಪ್ರಿಪೇರ್ ಮಾಡಿಬಿಟ್ಟು ಇಡ್ಬೋದು, ಗಾಡಿ ಬಂದಮೇಲೆ ಗಾಡಿಗೆ ಹಾಕ್ಬೋದು. ನಾವು ಸಣ್ಣವರಿದ್ದಾಗ ಎಲ್ಲೋ ಒಂದೊಂದು ಕಡೆ ರಸ್ತೆ ಬದಿಗೆ ಟಾಯ್ಲೆಟ್ಗೆ ಅಂತೆಲ್ಲ ಕೂತ್ಕೊಳ್ತಾ ಇದ್ರು ಗೊತ್ತಾ. ಆದರೆ ಈಗ ನೋಡು, ಪ್ರಧಾನಮಂತ್ರಿಯವ್ರದ್ದು ಸ್ವಚ್ಛ ಭಾರತ ಅಭಿಯಾನದಿಂದಾಗಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲೇ ಶೌಚಾಲಯ ಕಟ್ಟಿಸ್ಕೊಂಡಿದ್ದಾರೆ. ಯಾವ ಹಳ್ಳಿದು ಯಾವ ಮೂಲೆ ಕೂಡ ಯಾರ ಮನೆಯಲ್ಲೂ ಶೌಚಾಲಯ ಇಲ್ಲ ಅಂತ ಆಗಿಲ್ಲ. ಬಯಲು ಮುಕ್ತ ಶೌಚಾಲಯ ಆಗಿದೆ ನಮ್ಮೂರು. ಹೌದು ಹೌದು. ನಮ್ಮ ಗಾಂಧೀಜಿಯವರ ಕನಸಾದ ಸ್ವಚ್ಛ ಭಾರತ ಆಂದೋಲನ ಪ್ರಾರಂಭವಾಗಿದ್ದು ಅಕ್ಟೋಬರ್ 2, 2014ರಿಂದ. ಗಾಂಧಿ ಗುರುವಿನ ಗುಣಗಣ ಗಂಧವು ಮೋಹನದಾಸನ ಮೋಹನಿ, ದೂರದ ದಾರಿಗೆ ಸೆಳೆಯುತ್ತಿದೆ, ಮೋಹಿಸಿ ಮನವನು ಎಳೆಯುತ್ತಿದೆ. ಗಾಂಧಿ ಗುರುವಿನ ಗುಣಗಣ ಗಂಧವು ಮೋಹನದಾಸನ ಮೋಹನಿ. ಇದೇ ನಿಟ್ಟಿನಲ್ಲಿ ಮನೆ, ರಸ್ತೆ, ಬಡಾವಣೆ, ಸುತ್ತಲಿನ ಪರಿಸರ, ಸಾರ್ವಜನಿಕ ಸ್ಥಳಗಳನ್ನು ಶುಚಿ ಮಾಡುವ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿದೆ. ಸ್ವಚ್ಛತೆ ಸರ್ವೋಚ್ಚತೆ, ಸ್ವಚ್ಛತೆ ಸರ್ವೋಚ್ಚತೆ. ನರಿತು ನೋಡಲು ನಿನ್ನ ಕುರಿತು ಹಾಡಲು, ಕೋಟಿ ಕೋಟಿ ಜನದ ಮನದ ವ್ಯಥೆಯನ್ನೆಲ್ಲ ತೋಡಲು. ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು, ಕೋಟಿ ಕೋಟಿ ಜನದ ಮನದ ವ್ಯಥೆಯನ್ನೆಲ್ಲ ತೋಡಲು. ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು. ಅಯ್ಯೋ ನಾ ಅಪಾತ್ರ ತಂದ ಕರುಡು ನೆಲದ ಬೀಜ ನಾನು, ಮರದ ಫಲದ ವರದ ಕನಸು ಕಾಣುವಂಥ ದೀನನು.
ಶಕ್ತಿಹೀನ ಭಕ್ತಿಹೀನ ಮಹಾಮ್ಲಾನನು ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು ಕೋಟಿ ಕೋಟಿ ಜನದ ಮನದ ವ್ಯಥೆಯನೆಲ್ಲ ತೋಡಲು ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು ಆದರೇನು ಪುಣ್ಯಲೇಶದಿಂದ ನಿನ್ನ ದಿವ್ಯ ಪಾದ ತುಳಿದ ಕಾಲ ದೇಶದೊಳೆ ಬದುಕಿನ ಕೃತಾರ್ಥನು ಯಾವ ಬಿತ್ತು ನಾನು ಅದೇ ಇದೇ ನೆಲದ ಬಸಿರಲಿ ಬಾನೆತ್ತರ ಬೆಳೆ ಬಂದವ ಆ ಚಂದವ ಬಿಸವಂದ ನಿನ್ನೊಳಣ್ಣ ಕಂಡೆನು ಅತ್ಯುನ್ನತ ಸುರಭೂಜವನೆಲ್ಲೆ ನೆಲದಿ ಕಂಡೆನು ಅಂತೆ ನಾನು ಧನ್ಯನು ಅಂತೆ ನಾನು ಧನ್ಯನು ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು ಕೋಟಿ ಕೋಟಿ ಜನದ ಮನದ ವ್ಯಥೆಯನೆಲ್ಲ ತೋಡಲು ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು ಅದು ನಾನೇ ನನ್ನದೇನೆ ಎಂದು ಮನೆಗೆ ತಂದೆನು ಒಂದೇ ನಿಮಿಷ ನಿನ್ನ ಗಾಧ ಮಹಿಮೆಯಾಳ ಕಿಳಿದೆನು ನಿನ್ನ ದಿವ್ಯ ಕಾಂತಿಯಲ್ಲಿ ಕರಕರಗಿದೆ ನಳಿದೆನು ಒಳಗಣ್ಣಿಗೆ ಕಂಡ ಹಾಗೆ ಕರುಳು ಕೂಗಿ ಮೊರೆದ ಹಾಗೆ ಗಿರಿಶಿಖರವು ಬೀಳಲು ತಳದ ಪುಟ್ಟ ಕಲ್ಲು ಅಳಲಿ ಮೊರೆಯುವಂತೆ ತೊರೆಯುಳು ಹಾಡಲೆಂದು ಬಂದೆ ತಂದೆ ನನ್ನ ಸಣ್ಣ ನುಡಿಯೋಳು ನನ್ನ ಸಣ್ಣ ನುಡಿಯೋಳು ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು ಕೋಟಿ ಕೋಟಿ ಜನದ ಮನದ ವ್ಯಥೆಯನೆಲ್ಲ ತೋಡಲು ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು ಬಹು ವಿಶಾಲ ಆಲದವಲು ಮೇಲೆ ಬಿಸಿಲ ಬೇಗೆಗೆ ಒಡ್ಡಿ ನಿನ್ನ ಮೈಯ ನಿನ್ನ ದಟ್ಟ ತಂಪು ನೆಳಲಿಗೆ ಕರೆದ ಎಲ್ಲ ಮನುಕುಲವನು ಕಲಕಲಗಳ ಮೇಳಗೂ ತಂದೆ ನೀನು ತಂದೆಯೊಂದು ಶ್ರುತಿ ಶುದ್ಧಿಯ ಸೊಬಗನು ಮೂಲ ಶಕ್ತಿಯಲ್ಲಿ ಭಕ್ತ ದೀನ ದಲಿತರಲ್ಲಿ ರಕ್ತ ಅವರ ನೂರು ಎಳೆದ ಸೆಳೆತದಲ್ಲಿ ಕಲ್ಲಿನೊಳು ವಿರಕ್ತ ಕರೆದವನನು ಹರಸಬಲ್ಲ ಹಿರಿದವನನು ಉಳಿಸಬಲ್ಲ ತಾನೆ ಬೆಂದು ತಾನೆ ನೊಂದು ಹರಿಯದೆಯನು ಅರಸಬಲ್ಲ ನೀ ಮಹಾತ್ಮನು ನೀ ಮಹಾತ್ಮನು ತಾನೆ ಬೆಂದು ತಾನೆ ನೊಂದು ಅರಿಯದೆಯನು ಅರಸಬಲ್ಲ ನೀ ಮಹಾತ್ಮನು ನೀ ಮಹಾತ್ಮನು ನೀ ಮಹಾತ್ಮನು ನೀ ಮಹಾತ್ಮನು. ಇದುವರೆಗೆ ಸ್ವಚ್ಛತೆ ಸರ್ವೋಚ್ಚತೆ ಕಿರುನಾಟಕ ಕೇಳಿದಿರಿ. ರಚನೆ ಮಮತಾ ಶಾಸ್ತ್ರಿ. ಭಾಗವಹಿಸಿದವರು ಉಮೇಶ್ ಡಿಎಂ, ಸಾಹಿರಾ, ನಿರ್ಮಲಾ, ರಕ್ಷಿತಾ, ರುಬೀನಾ, ಪೂಜಾ, ರುಕ್ಸಾನಾ, ಪವಿತ್ರ ಸೆಲ್ವರಾಜ್, ಮಿಥುನ್ ಹಾಗೂ ಮಮತಾ ಶಾಸ್ತ್ರಿ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.